ಕೇಂದ್ರದ ಬಜೆಟ್ ಮಂಡನೆಗೆ ಬರೀ 10 ದಿನಗಳಷ್ಟೇ ಬಾಕಿ ಉಳ್ಕೊಂಡಿದೆ. ನಿರ್ಮಲಾ ಲೆಕ್ಕದ ಮೇಲೆ ಜನಸಾಮಾನ್ಯರಿಗೆ ಅಪಾರ ನಿರೀಕ್ಷೆ ಇದೆ. ಕಾಮನ್ ಮ್ಯಾನ್ ಮೇಲಿನ ಹೊರೆ ಇಳಿಸ್ತಾರ ಹಣಕಾಸು ಸಚಿವೆ? ದಿನೇ ದಿನೇ ಹೆಚ್ಚಾಗ್ತಾ ಇದೆ ಸಾಮಾನ್ಯ ಜನರ ಮೇಲಿನ ಹೊರೆ. ಡಾಲರ್ ಎದುರುಗಡೆ ರೂಪಾಯಿ ಕುಸಿತಾ ಇದೆ, ಹಣದುಬ್ಬರ ಜಾಸ್ತಿ ಆಗ್ತಾ ಇದೆ, ಹಾಗಾಗಿ ತೆರಿಗೆ ಜಾಸ್ತಿ ಆಗ್ತಾ ಇದೆ. ಇದೆಲ್ಲವನ್ನು ಕಡಿಮೆ ಮಾಡಿಬಿಡ್ತಾರಾ ವಿತ್ತ ಸಚಿವರು ಅಂತ ನಿರೀಕ್ಷೆಗಳು. ಇದೇ ಬಜೆಟಲ್ಲಿ ಇದಕ್ಕೆಲ್ಲ ಕಡಿವಾಣ ಹಾಕ್ತಾರಾ ಪ್ರಧಾನಿ ಮೋದಿ ಅವರು ಅಂತ ಕೂಡ ಒಂದು ಪ್ರಶ್ನೆ ಅಲ್ಲೂ ಕೂಡ ಇದೆ. ಕೇಂದ್ರ ಬಜೆಟ್ನಲ್ಲಿ ಜನಸಾಮಾನ್ಯರಿಗೆ ಬಂಪರ್ ಕೊಡುಗೆ ನಿರೀಕ್ಷೆ ಮಾಡಲಾಗ್ತಾ ಇದೆ. ಇಲ್ಲಿ ಆಹಾರ, ರಸಗೊಬ್ಬರ, LPG ಸಬ್ಸಿಡಿ ಮೊತ್ತ ಏರಿಕೆ ಆಗಬಹುದು. ಇವುಗಳ ಮೇಲಿನ ಸಬ್ಸಿಡಿ ಮೊತ್ತ 8% ಏರಿಕೆಯಾಗುವಂಥ ಚಾನ್ಸಸ್ ಇದೆ. ಸಬ್ಸಿಡಿ ಏರಿಕೆ ಆಯಿತು ಅಂತ ಹೇಳಿದ್ರೆ ಅಷ್ಟರ ಮಟ್ಟಿಗಿನ ಜನಗಳ ಮೇಲಿನ ಹೊರೆಯನ್ನು ತಗ್ಗಿಸಬಹುದು ಅಂತ. ಫಾರ್ ಎಕ್ಸಾಂಪಲ್ ಒಂದು 800 ರೂಪಾಯಿಗೆ ಒಂದು ಸಿಲಿಂಡ್ರ್ ಇತ್ತು ಅಂತ ಅಂದ್ಕೊಂಡ್ರೆ 8% ಸಬ್ಸಿಡಿ ನಾನು ಕೊಡ್ತೀನಪ್ಪ ಅದ್ರ ಮೇಲೆ ಅಂತ ಬಂದಾಗ ಅಲ್ಲಿಗೆ ನಿಮಗೆ ಅದು ಲೆಕ್ಕ ಆಗುತ್ತೆ. 100ಕ್ಕೆ 8 ರೂಪಾಯಿ ಕಡಿಮೆ ಮಾಡ್ಕೊಂಡು ಬಂದು ಅಷ್ಟು ಹೊರೆ ನಮಗೆ ತಗ್ಗಿತು ಅಂತ. ಇದಕ್ಕೆಲ್ಲ 4 ಲಕ್ಷ ಕೋಟಿ ರೂಪಾಯಿ ಸಬ್ಸಿಡಿ ಕೊಡುವಂತಹ ಸಾಧ್ಯತೆ ಇದೆ. ಗ್ರಾಮೀಣ ದಿನಬಳಕೆಯ ವೆಚ್ಚದ ಏರಿಕೆಗೆ ಸಬ್ಸಿಡಿ ಸಹಕಾರಿ ಆಗಬಹುದು. ಕಳೆದ ಆರ್ಥಿಕ ವರ್ಷದಲ್ಲಿ ಆಹಾರಕ್ಕೆ 2 ಲಕ್ಷ ಕೋಟಿ ಸಬ್ಸಿಡಿ ಸಿಕ್ಕಿತ್ತು. ಈ ವರ್ಷದಲ್ಲಿ 2.14 ಲಕ್ಷ ಕೋಟಿಗೆ ಏರಿಕೆ ಮಾಡುವಂತಹ ಸಾಧ್ಯತೆ ಇದೆ. ಅಡುಗೆ ಅನಿಲಕ್ಕೆ 25,000 ಕೋಟಿ ರೂಪಾಯಿ ಸಬ್ಸಿಡಿ ಕೊಡಬಹುದು ಅಂತ. ರಸಗೊಬ್ಬರಕ್ಕೆ 1.90 ಲಕ್ಷ ಕೋಟಿ ಸಬ್ಸಿಡಿ ಸಿಗುವಂಥ ಚಾನ್ಸಸ್ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ.